ಪ್ರತಿ ಕ್ವಿಂಟಾಲ್ಗೆ 12,000 ರೂಪಾಯಿ ಮಾರಾಟವಾಗಿದ್ದ ಶೇಂಗಾ ಕಾಳು ಈಗ ಕನಿಷ್ಠ ದರ 5,000 ರೂಪಾಯಿಗೆ ಪಾತಾಳದಲ್ಲಿ ಕುಸಿದಿದೆ. ಈ ದರ ಕುಸಿತದಿಂದ ಎಪಿಎಂಸಿ ಆವರಣದಲ್ಲಿಯೇ ಶೇಂಗಾ ಸುರಿದು ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೇಂಗಾ ಬೆಳೆದ ಅನ್ನದಾತರು ಈಗ ಶಾಕ್ ಎದುರಿಸುವಂತಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಶೇಂಗಾ ಬೆಳೆದ ಅನ್ನದಾತರು ಕಂಗಾಲಾಗಿದ್ದಾರೆ. ಶೇಂಗಾ ಮಾರಾಟ ಮಾಡಲು ಸಂಕಷ್ಟ ಎದುರಿಸಿದ್ದಾರೆ ಅನ್ನದಾತರು. ಯಾದಗಿರಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಶೇಂಗಾ ಮಾರಾಟ ಮಾಡಲು ಬಂದ ಅನ್ನದಾತರು ಕಂಗಾಲಾಗಿದ್ದು, ಚಿನ್ನ ಬೆಳ್ಳಿ ಒತ್ತೆ ಇಟ್ಟು ಸಾಲ ಮಾಡಿ ಶೇಂಗಾ ಬೆಳೆದ ಅನ್ನದಾತರು ಕಷ್ಟ ಹೇಳತೀರದಂತಾಗಿದೆ. ಕಳೆದ ತಿಂಗಳು ಪ್ರತಿ ಕ್ವಿಂಟಾಲ್ಗೆ 12,000 ರೂಪಾಯಿ ಮಾರಾಟವಾಗಿದ್ದ ಶೇಂಗಾ ಕಾಳು ಈಗ ಕನಿಷ್ಠ ದರ 5,000 ರೂಪಾಯಿ ಪಾತಾಳಕ್ಕೆ ಕುಸಿದಿದೆ. ಈ ದರ ಕುಸಿತದಿಂದಾಗಿ ಎಪಿಎಂಸಿ ಆವರಣದಲ್ಲಿಯೇ ಶೇಂಗಾ ಸುರಿದ ಅನ್ನದಾತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶೇಂಗಾ ಸುರಿದ ರೈತ ತಾಯಪ್ಪ ವರ್ತಕರ ವಿರುದ್ಧ ಕಿಡಿಕಾರಿದ್ದಾರೆ. ರೇಟ್ ಇಲ್ಲ ಅಂದ್ಮೇಲೆ ನಾವು ಎಣ್ಣೆ ಸೇವಿಸಿ ಸಾಯ್ಬೇಕಾ ಅಂತ ಹಾಗೂ ವರ್ತಕರು ಶೇಂಗಾಕ್ಕೆ ಹೆಚ್ಚು ದರ ಹಾಕ್ತಾ ಇಲ್ಲ, ನಾವು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಶೇಂಗಾ ದರ ಕುಸಿತದಿಂದ ರೈತರ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಸರ್ಕಾರಕ್ಕೆ ಕೈ ಮುಗಿದು ನೋವು ತೋಡ್ಕೊಂಡಿದ್ದಾಳೆ ಮಹಿಳೆ. ಶೇಂಗಾ ದರ ಕುಸಿತದಿಂದಾಗಿ ಎಪಿಎಂಸಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ. ಅಲ್ಲಿನ ರೈತರು ಶೇಂಗಾ ದರಕ್ಕೆ ರೇಟ್ ಹಾಕ್ತಿಲ್ಲವೆಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೆಚ್ಚಿನ ವೈಜ್ಞಾನಿಕ ದರ ನಿಗದಿ ಮಾಡಿ ಸರ್ಕಾರವೇ ಶೇಂಗಾ ಖರೀದಿ ಕೇಂದ್ರ ಆರಂಭ ಮಾಡಿ ಶೇಂಗಾ ಖರೀದಿ ಮಾಡುವಂತೆ ರೈತರು ಒತ್ತಾಯಿಸಿದ್ದಾರೆ. ನೋಡ್ಯಾರ 5,000 ರೂಪಾಯಿ ತಂದು 5,000 ರೂಪಾಯಿ ಅವ್ರು ತಗೊಂಡ್ಮೇಲೆ 12,000 ರೂಪಾಯಿ ಕೊಟ್ರಲ್ರಿ ಕಾಳು ಅವರು 12,000 ರೂಪಾಯಿ ಕೊಟ್ಟ ಬಿತ್ತಿದ ಮೇಲೆ ಅದಕ್ಕೆ ಸಾಲ ಬಡ್ಡಿ ಯಾರು ಕಟ್ಬೇಕು? ರೈತ ನಾನು ಕಷ್ಟ ಗೊತ್ತಾಗದ ಏನ್ ತಿಳ್ಕೊಂಡ್ರಿ? ಬಂಗಾರ ಮಾಡ್ತಾರ ಮಕ್ಕಳ 1,20,000 ಕಳಿಸ್ತಾರ ಎಲ್ಲ ಹೊರಮನೆ ಇದ್ದವ್ರಿ ಬಿತ್ತಿದ್ವಿ ನಾವು 5,000 ರೂಪಾಯಿ 6,000 ರೂಪಾಯಿ 12,000 ರೂಪಾಯಿ ನೀವು ಕೊಡ್ತಾರಲ್ಲ ಬಂಗಾರದಂತ ಕಾಳು 5,000 ರೂಪಾಯಿ ಹಾಕ್ಯಾರ ರೇಟ್ ಎಲ್ಲ ತುಂಬಿಟ್ಟಿನಿ 32 ಚೀಲ ತುಂಬಿಟ್ಟಿನಿ. ನಂದೂರು ಬಳಿಚಕ್ರ ರೀ. ನಾನು ನಿನ್ನೆ 42 ಚೀಲ ಶೇಂಗಾ ತಂದೇನ್ರಿ. ನಿನ್ನೆ ರೇಟ್ ರೀ ಸಣ್ಣ ಕುಂಪೆ ರೀ 8,490 ರೂಪಾಯಿ ಮಾಡ್ರಿ ಒಂದು ರೀ 10 ಚೀಲದ್ರಿ. ಈಗ ಕಡಿಮೆ ರೀ 32 ಚೀಲ ಇತ್ತು ರೀ ನಮ್ಮದೇ. ಅದಕ್ಕೆ 5,009 ರೂಪಾಯಿ ಹಾಕ್ಯಾರ್ರಿ. ಅದ್ರಿ ಇದು ನಂದು ರೀ ಶೇಂಗಾ. ಇದು ನಾನು ಅದಕ್ಕೆ ಬೆಲೆನೇ ಕಟ್ಟಿಲ್ರಿ. ನಾವು ಹೆಂಗೆ ಬದುಕ್ಬೇಕ್ರಿ? ಬದುಕ್ಬೇಕು ಹೆಂಗ್ರಿ? ಈಗ ಖರೀದಾರ ಬಂದಿರ್ರಿ. ಖರೀದಾರನ್ನ ಯಾಕೆ ಓಡಿಸ್ಬೇಕು ಇವ್ರು ಯಾದಗಿರಿ ಅವ್ರು ಯಾಕೆ ಓಡಿಸ್ಬೇಕು? ನಾವು ಬದುಕ್ತಿದ್ದು ತಾನೇ, ಕಷ್ಟನಾಗಲಿ ಸುಖನ. ರೌಟ್ ಫುಲ್ ಡೌನ್ ಆಗ್ಯದ್ರಿ. 12,000 ರೂಪಾಯಿ ಕಾಳು ಒಯ್ದಿವ್ರಿ. 12,000 ಕಾಳು ಒಯ್ದು ಬಿಟ್ಟು ಬಿತ್ತಿ ನಾವು ಬೆಳೆದ ಕೇಸ್ ಇಲ್ಲಿತ್ತಂದ್ರೆ 5,000 ರೂಪಾಯಿ ಬೆಲೆ ಕಟ್ಟಾಕತ್ತೀರ ಅಂದ್ಮೇಲೆ ರೈತರು ಹೆಂಗೆ ಮುಂದೆ ಬರಬೇಕು? ರೈತ ಹೆಂಗೆ ಬದುಕ್ಬೇಕು ಹೇಳ್ರಿ? ಅದಕ್ಕೆ ನಮ್ಗೆ ನ್ಯಾಯ ಸಿಗ್ಬೇಕು. ನ್ಯಾಯ 12,000 13,000 ರೂಪಾಯಿ ದಾಣಿ ಹೋಗ್ಬೇಕು. ಸೂಜಿ ಪಿನ್ನಿಗೆ ದಾರ ಅದ, ಭಾಷಣಿಗಿನ 10 ರೂಪಾಯಿ ತಗೊಂತಾರ, ಸೂಜಿಗಿನ 10 ರೂಪಾಯಿ ತಗೊಂತಾರ. ಹೌದಿಲ್ಲ, ಡಬ್ಬಣಕ್ಕನ 20-30 ರೂಪಾಯಿ ತಗೊಂತಾರ. ಅದಕ್ಕೆ ಶೇಂಗಾ ಒಲೆಕ್ ದಾರಕ್ಕನ ಅಷ್ಟು ತಗೊಂತಾರ ಅಂದ್ಮೇಲೆ ಇದು ಬಿಕಾರಿ ಆಯ್ತಲ್ರಿ. ಒಂದ್ ರೇಟ್ ಮಾಡ್ಬಿಡ್ರಿ, ಒಂದೇ ರೇಟ್ 9,000 ಮಾಡ್ಬಿಡ್ರಿ. 9,000ರಿಂದ 10,000 ನೀವು 12,000 ಖರೀದಿ ಮಾಡ್ರಲ್ಲ. ನಿಮ್ಮದು ಈಗ ತಂದಿಲ್ಲ, ಅದಕ್ಕಿಂತ ಮೇಲೆ ಅಡ್ತಿ ಆಮೇಲೆ ಎಲ್ಲ ಮುರ್ಕೊಂಡು ನಮ್ಗೆ ತಲೆ ಮೇಲೆ ಚಾಪ್ ಹೇಳಿದ್ಮೇಲೆ ಹೆಂಗೆ ಬದುಕ್ಬೇಕ್ರಿ? ತುಂಬಾ ಮೋಸ ಆಗಕತ್ತಾರಿ. ನಾನು 4 ಲಕ್ಷ 6 ಲಕ್ಷ ರೂಪಾಯಿ ಸಾಲ ಮಾಡಿ ನಾನು ಯಾರು ಕೇಳ್ತಾ ಇಲ್ಲ. ಅದಕ್ಕೆ ಬೆಲೆ ಇಲ್ಲ. ಬರೀ ಹೆಸರಿಗೆ ಮಾತ್ರ ರೈತ ಅಂತ ಹೇಳ್ತಾರೆ ಹೊರ್ತು ಅದಕ್ಕೆ ಇನ್ನ ಬೆನ್ನಲ್ಲಿ ಬೇಗ ಯಾರು ನಿಂದಿರ್ತಾ ಇಲ್ಲ. ನಾವೇ ಸತ್ತು ಹೋಗ್ತೀವಿ, ನಮ್ಮನ್ನೇ ಸಾಯಿಸ್ತಾರೆ ಅವ್ರು. ಯಾರು ಸಾಯಲ್ಲ ಅವ್ರು ಯಾರು ಸಾಯಂಗಿಲ್ಲ, ನಮ್ಮನ್ನೇ ಸಾಯಿಸ್ತಾರೆ ಅವ್ರು. 10,000 ರೂಪಾಯಿ ಮೇಲೆ ಮಾತಾಡ್ಬೇಕು ಇಲ್ರಿ ಸರ. ಎಲ್ಲ ಒಂದೇ ರೇಟ್ ಅಂತ ನಾವು ರೈತರನ್ನ ಅನ್ನೋದಿಲ್ಲ, ಯಾವುದನ್ನಾಗಲೂ ಒಂದೇ ರೇಟ್ ಮಾಡ್ಬೇಕು. ಮೊನ್ನೆ 1ನೇ ತಾರೀಕಿಗೆ
11,800 900 ಇತ್ತು ನಡಬರ್ಕ ಎಲ್ಲ ಹಸಿವು ಗಿಸಿ ಎಲ್ಲ ರೈತರು ಖರ್ಚು ಮಾಡಿ ಜಗ್ಗೆ ಖರ್ಚು ಮಾಡಿರ್ತೀವಿ ಸಾಲ ಸಂತ ಬಂಗಾರ ಪಂಗಾರ ಎಲ್ಲ ಒತ್ತಿಟ್ಟು ನಾವು ಬಿತ್ತಿರ್ತೀವಿ ರೀ ಅದಕ್ಕೂ ಒಂದು 15 ದಿನ ರೇಟ್ ಜಾಸ್ತಿ ಮಾಡ್ಕೊಂಡು ಎಲ್ಲ ರೈತರು ತೊಗೊಂಬರೋ ಕಾಲಕ್ಕೆ ಜಗ್ಗೆ ಕೂಡು ಬೀಳಕತ್ತು ಮಾಲ್ ಎಲ್ಲ ಎಕಡೆ ಯಾರ್ದವ್ರು ಕಿತ್ಕೊಂಡು ಹೋಗ್ಬಿಟ್ರು ಈ ರೇಟ್ ಫುಲ್ ಡೌನ್ ಆಗಿದ್ರಿ ಖರೀದಿ ಮಾಡೋರಿಲ್ರಿ ಯಾದಗಿರಿ ಖರೀದಿ ಮಾಡೋರಿಲ್ಲ ಬರೀ ಯಾದಗಿರಿಯವ್ರು ಅಷ್ಟೇ ಖರೀದಿ ಮಾಡ್ರ ಹೊರಗಿನವ್ರು ಖರೀದಿ ಮಾಡೋರಿಲ್ಲ ಯಾಕಂದ್ರೆ ಏನು ಯಾದಗಿರಿಯವ್ರು ಏನು ಮಾಡ್ರಿ ಏನು ಬುಡಿಸ್ಯಾರೋ ಏನು ಮಾಡ್ಯಾರೋ ಒಟ್ಟ ಗೊತ್ತಿಲ್ಲ ಆ ಕಡೆ ಎಲ್ಲ ಭಾಳ ದೂರ ಬರ್ತದ್ರಿ ಹೊರಗ ಈ ಯಾದಗಿರಿಯವ್ರ ಖರೀದಿ ಮಾಡಕತ್ರಿ ಎಲ್ಲ ಫುಲ್ ಅಂದ್ರೆ ಭಾಳ ಮೈ ಮೇಲೆ ಬರಕತ್ರಿ ರೈತ ಭೂಮಿಯಾಗ ಭಾಳ ಕಷ್ಟ ಬಂದದ್ರಿ ಇದಕ್ಕೆ ತಂದ್ರ ನಮಗ್ ಬೆಲೆ ಇಲ್ಲ ಮಾಲ್ ತಂದ್ರ ನಾವು ಒಯ್ಯ ಕಾಲಕ್ಕ 12,000 ರೂಪಾಯಿ ಕ್ವಿಂಟಲ್ ಕಾಳು ಒಯ್ದು 3 ಬಡ್ಡಿ ಹಂಗ ಹಚ್ತಾರ ಅದಕ್ಕೆ 1 ಕ್ವಿಂಟಲ್ ಕಾಳಿಗೆ 7 ಚೀಲ 6 ಚೀಲ ಶೇಂಗಾ ತೊಳ್ಕೊಂಡಿವಿ ಅದಕ್ಕೆ ಈಗ 4,000 5,000 ಆದ್ರ ನಮಗೆ ಏನು ಬೆಲೆ ಅವ್ರಿಗೆ ಎಷ್ಟು ಕೊಡ್ಬೇಕು ಅಡಿತರಿಗೆ ನಾವೇನು ಜೀವನ ಆಗ್ಬೇಕ್ರಿ ಇದು ನಾವು ಏನಾದ್ರಿ ಸರ್ಕಾರಕ್ಕೆ ಬೇಡ್ಕೊಂತೀವಿ ನಾವು ಯಾರಿಗೇನು ಬೇಡ್ಕೋದಿಲ್ಲ ಸರ್ಕಾರ ಒಕ್ಕಲ್ತನ ಮಾಡಂದ್ರ ಮಾಡ್ತೀವಿ ಬ್ಯಾಡ ಅಂದ್ರೆ ಸರ್ಕಾರ ಗೌರ್ಮೆಂಟ್ ಮುಂದೆ ಆತನ ಅಂಗಡದಾಗ ನಾವು ಕಸ ಬಳಿತೀವಿ ಗೌರ್ಮೆಂಟ್ ಆಸ್ಪತ್ರೆಗೆ ಸರ್ಕಾರದವರಿಗೆ ನಾವು ಕಸ ಬಳಿತೀವಿ ಅವ್ರು ಏನು ಮಾಡೋದು ಮಾಡ್ತೀವಿ ಒಕ್ಕಲ್ತನ ನಮಗೆ ಭಾಳ ನಮ್ಗೆ ಉಪಾಯ ಇಲ್ಲ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಯಾದಗಿರಿ